ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ನಿಮ್ಮಯ ಮಹಿಮೆ ಉಸುರಾಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಯಾರು ಎನಗೆಂದು ಕೇಳಿದರೆ ಮಾರಹರ ಶರಣರ ಮಗನಾನೆಂದು, ನಮ್ಮಪ್ಪ ಬಸವಣ್ಣ ನಮ್ಮವ್ವ ನೀಲವ್ವ, ನಮ್ಮ ಬಂಧು ಬಳಗ ಶಿವಶರಣರು ಎನ್ನವರು ಕಳುಹಿಸಲು ನಾ ಬಂದೆ ಮರ್ತ್ಯಕ್ಕೆ, ಹಿಂದೆ ಮಾಡಿದ ಸಾಲ ತಿದ್ದುವುದಕ್ಕೆ. ಹಿಂದೆ ಮಾಡಿದ ಸಾಲ ತಿದ್ದಿ ಋಣಗಳಳಿದು ನಾ ಬಂದೆ ನೋಡಪ್ಪ ಶರಣರ ಬಳಿಗೆ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳವಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಬಸವ ನಿಮ್ಮಯ ಮಹಿಮೆ ಉಸುರಲೆನ್ನಳಬಲ್ಲ, ಪಶುಪತಿಯ ಪಾದವನು ಕಂಡೆ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಸಕಲೇಶ ಮಾದರಸ ಅಥವಾ ಸಕಳೇಶ ಮಾದರಸ ಅನ್ನುವಂತಹ ಒಬ್ಬರು ಶರಣರು ಅನುಭವ ಮಂಟಪದಲ್ಲಿದ್ದರು. ಅವರು ಮೊದಲು ರಾಜರೇ ಆಗಿದ್ರು, ಅದಕ್ಕೆ ಮಾದರಸ ಅಂತಾನೆ ಅವರಿಗೆ ಉಳ್ಕೊಂತು. ಶರಣರು ಆದ್ಮೇಲೂ ಕೂಡ ಅವರಿಗೆ ಮಾದರಸರು ಅಂತಾನೆ ಕರೆದಿದ್ದಾರೆ. ಬಹಳ ಅದ್ಭುತವಾದಂತಹ ವಚನಗಳನ್ನ ಅವರು ಹೇಳಿದ್ದಾರೆ. ಎಲ್ಲ ಶರಣರು ಅವರವರ ದೃಷ್ಟಿ, ಅವರವರ ವ್ಯಕ್ತಿತ್ವದ ದೃಷ್ಟಿಯಿಂದ ಅದ್ಭುತವಾದವರೇ. ಆದರೆ ಇವತ್ತು 21ನೇ ಶತಮಾನಕ್ಕೂ ಮತ್ತು ಎಂದೆಂದಿಗೂ ಅನ್ವಯವಾಗುವಂತಹ ಒಂದೇ ಒಂದು ಮಾತು, ಸಕಲೇಶ ಮಾದರಸ. ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ಸಕಳೇಶ್ವರ ದೇವನಿಂಬಿಟ್ಟು ಮತ್ತೆ ಬೇರೆ ದೇವನಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಹಾಯ ಅಂದ್ಕೂಡ್ಲೆ ಗೊತ್ತು ನಿಮಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಶಕ್ತಿ ಇದ್ದಂತಹವರು ನೆರವು ನೀಡ್ತಕ್ಕಂಥದ್ದು. ಧನ ಸಹಾಯ, ಒಂದು ವೇಳೆ ಹಸಿವಿದ್ದವರಿಗೆ ಅನ್ನದ ಸಹಾಯ, ಮನೆ ಇಲ್ಲದಿದ್ದಂಥವ್ರಿಗೆ ಮನೆ ಸಹಾಯ, ಇವೆಲ್ಲ ನೀವು ಕೇಳಿರ್ತೀರಿ. ಈ ವಿಚಾರದಿಂದ ಏನ್ ಸಹಾಯ ಮಾಡ್ಬೋದು ಅಂತೇಳಿ ವಿಚಾರದ ಒಂದು ಸಹಾಯ ಇದೆ ಅಂತ ನಿಮ್ಗೆ ಯಾರಿಗೂ ಅನ್ಸೇ ಇಲ್ವೇನೋ ಬಹಳ ಜನರಿಗೆ. ಆದ್ರೆ ಮಾದರಸರು ಹೇಳ್ತಾರೆ, ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ವಿಚಾರ ಅಂತಂದ್ರೆ ಜ್ಞಾನ, ವ್ಯೂ ಅಂತ ಹೇಳ್ತಾರೆ, ನಾಟ್ ನಾಲೆಡ್ಜ್. ನಾಲೆಡ್ಜ್ ಕೂಡ ಒಂದು ಕಲಿಯುವಿಕೆ, ಜ್ಞಾನ. ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ ಅಂದ್ರೆ ಏನಂಗಂದ್ರೆ ಒಂದು ದೃಷ್ಟಿಕೋನ ಅಥವಾ ಒಂದೇನೋ ಒಂದು ಹೊಸ ಮಾಹಿತಿ, ಕಷ್ಟದಲ್ಲಿದ್ದಂತಹವರಿಗೆ, ದುಃಖದಲ್ಲಿದ್ದಂತಹವರಿಗೆ ಒಂದು ಮಾರ್ಗ, ಹೊಸ ಮಾರ್ಗ, ಅಥವಾ ಒಂದು ಧೈರ್ಯ ಮೂಡಿಸುವಂತ ಒಂದು ವಾಕ್ಯ. ಈ ವಾಕ್ಯಗಳು ಅಥವಾ ವಿಚಾರಗಳು ಎಷ್ಟೋ ಸಾರಿ ಸಾಯುವವರನ್ನ ಬದುಕಿಸಿದೆ. ಕೆಟ್ಟ ಕೆಟ್ಟ ಪದಗಳು, ಮನಸ್ಸಿಗೆ ನೋವು ಮಾಡ್ತಕ್ಕಂತಹ ರೀತಿಯಲ್ಲಿ ಮಾತು, ಅದು ಎಷ್ಟೋ ಬದುಕನ್ನ ಮೂರಾವಟ್ಟೆ ಮಾಡಿದೆ. ಅಂದ್ರೆ ಬದುಕಬೇಕು ಅಂದಂತ ಅವ್ರನ್ನ ಸಾಯಿಸುವ ಶಕ್ತಿ, ಸಾಯಿಸುವವರನ್ನ ಬದುಕಿಸುವ ಶಕ್ತಿ ಎರಡೂ ಈ ವಿಚಾರಕ್ಕಿದೆ ಅಂತ ಅನ್ಸುತ್ತೆ. ಆದ್ರಿಂದನೇ
ಸಕಲೇಶ ಮಾದರಸರು ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಸಂಗ ಆಗುತ್ತೆ ತಕ್ಷಣದಲ್ಲೇ. ಅಣ್ಣಾ ಹಜಾರೆ ಅವರ ಹೆಸರು ನೀವೆಲ್ಲ ಕೇಳಿದ್ದೀರಿ. ಅಣ್ಣಾ ಹಜಾರೆ ಅವರು ದೇಶದ ಹಿತಕ್ಕಾಗಿ, ಭ್ರಷ್ಟಾಚಾರವನ್ನು ತೊಡೆದು ಹಾಕುವುದಕ್ಕಾಗಿ ಹೋರಾಟ ಮಾಡಿದಂತಹ, ಅವರ ಆಪ್ತನೇ ಒಬ್ಬ ರಾಜಕೀಯ ಪ್ರವೇಶ ಮಾಡಿದ್ರಿಂದ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗೋ ಸಾಧ್ಯತೆ ಇದೆ ಅಂತ ಹೇಳಿ ಅವರು ತಮ್ಮ ಚಳುವಳಿಯನ್ನೇ ಮೊಟಕುಗೊಳಿಸಿ ಸುಮ್ಮನೆ ಆಗ್ಬಿಟ್ರು. ಮತ್ತು ಅವ್ರ ಮಾತಿಗೆ ಕೆಲವರು ಗಮನ ಕೊಡ್ಲೂ ಇಲ್ಲ. ಆಮೇಲೆ ಅರವಿಂದ್ ಕೇಜ್ರಿವಾಲ್ ಏನು ರಾಜಕೀಯಕ್ಕೆ ಬಂದ ಆಮೇಲೆ ಅಣ್ಣಾ ಹಜಾರೆ ಅವ್ರ ಮಾತಿಗೆ ಹೆಚ್ಚು ಜನ ಬೆಲೆ ಕೊಡಲಿಲ್ಲ. ಆದ್ರೆ ಅವ್ರ ಚಿಂತನೆ, ಅವರ ವಿಚಾರ ಅದ್ಭುತವಾಗಿತ್ತು. ಮತ್ತು ಅವರು ಹಿಡಿದಂತಹ ಮಾರ್ಗ ಗಾಂಧಿ ಮಾರ್ಗವಾಗಿತ್ತು. ಅವರು ಮೊದಲು ಸೈನ್ಯದಲ್ಲಿದ್ದಂಥವ್ರು. ಪಾಕಿಸ್ತಾನದ ಯುದ್ಧದಲ್ಲಿ ಕಾಶ್ಮೀರದಲ್ಲಿ ಹೋರಾಟ ಮಾಡಿದಂಥವ್ರು. ಯಾವುದೋ ಒಂದು ಜವಾಬ್ದಾರಿ, ಡ್ರೈವಿಂಗ್ ಏನೋ ಇದೆ ಅವ್ರದ್ದು. ಹಾಗೆ ಆ ಕಡೆ ಆಚೆ ಹೋಗಿ, ಕೆಮ್ಮಂದ್ರೆ ಆಚೆ ಹೋಗ್ರಿ, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ಆಮೇಲೆ ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ, ಒಟ್ಟು ಸೈನ್ಯದಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಶೆಲ್ ದಾಳಿಗೆ ಒಳಗಾಗ್ತಾರೆ. ಶೆಲ್ ದಾಳಿಗೆ ಒಳಗಾಗಿ ಅವ್ರ ಜೊತೆ ಇದ್ದಂತಹ 4-5 ಜನ ಆತ್ಮೀಯರು, ಅವರ ಕೆಲಸ ಮಾಡ್ತಕ್ಕಂತಹ ಸಹೋದ್ಯೋಗಿಗಳು ತೀರ್ಕೊಂಡ್ಬಿಡ್ತಾರ. ತೀರ್ಕೊಂಡಾಗ ಇವ್ರದ್ದು ಮುಂದೆ ಯುದ್ಧ ಆದ್ಮೇಲೆ ಇವ್ರದ್ದು ವಿಶ್ರಾಂತಿಗೆ ಅಂದ್ರೆ ರಿಟೈರ್ಡ್ ಆಗತ್ತೆ. ಅವಾಗೆಲ್ಲ ಈಗಲೂ ಅಷ್ಟೇ 17 ವರ್ಷಕ್ಕೆ ರಿಟೈರ್ಡ್ ಮಾಡ್ಬಿಡ್ತಾರೆ ಸೈನಿಕರನ್ನ. ಹಾಗೆ ಇವರು ಮನೆಗೆ ಬರ್ತಾರೆ, ಅಥವಾ ಮನೆಗೆ ಬರಕ್ ಮುಂಚೆನೆ ಇವ್ರಿಗೂ ಏನನ್ಸುತ್ತೆ ಅಂದ್ರೆ, ನಾನು ಬದುಕೋದು ಬೇಡ, ಬೇಜಾರಾಗಿದೆ, ನನ್ನ ಮದುವೆನೂ ಮಾಡ್ಕೊಂಡಿರಲ್ಲ ಇವರು, ಆದ್ರಿಂದ ಬದುಕೋದು ಬೇಡ ಅಂತ ವಿಚಾರ ಬರುತ್ತೆ. ಯುದ್ಧದಲ್ಲಿ ಸತ್ತಿದ್ರೆ ಬಹಳ ಒಳ್ಳೇದಾಗ್ತಿತ್ತು, ವೀರ ಸೈನಿಕ ಅನ್ನೋ ಹೆಸರು ತಗೋಬೋದಾಗಿತ್ತು. ಆದ್ರೆ ನಾನು ಯುದ್ಧದಲ್ಲಿ ಸಾಯಲಿಲ್ಲ, ಬದುಕಕ್ಕೂ ಇಷ್ಟ ಇಲ್ಲ. ಹಾಗಾದ್ರೆ ಮುಂದಿನ ಪರಿಹಾರ ಏನು? ಆತ್ಮಹತ್ಯೆ ಅಂತ ಅನ್ಕೊಂತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ವಿಚಾರ ಮಾಡ್ತಾರೆ. ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಬಹಳ ದೊಡ್ಡ ಸಮಸ್ಯೆ ಸಾಯೋವರಿಗೆ. ಪ್ರತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳುವನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಬಹಳ ವಿಚಾರ ಮಾಡ್ತಾನೆ. ಯಾವ ವಿಧಾನ ಅನುಸರಿಸೋಣ, ಏನ್ ನೇಣು ಹಾಕೊಳ್ಳೋದು, ವಿಷ ಕುಡಿಯೋದು, ನೀರಲ್ಲಿ ಮುಳುಗೋದು, ಅಥವಾ ಟ್ರೈನಿಗೆ ಸಿಕ್ಬಿಟ್ಟು ಟ್ರೈನಿಗೆ ತಲೆ ಕೊಟ್ಬಿಡೋದು, ಈ ತರ ಎಲ್ಲ ಆಲೋಚನೆ ಅವರು ಬಹಳ ವಿಚಾರ ಮಾಡ್ತಾರೆ. ಕೊನೆಗೊಂದು ತೀರ್ಮಾನ ಮಾಡ್ತಾರೆ, ಟ್ರೈನಿಗೆ ತಲೆ ಕೊಡೋದು, ಯಾಕಂದ್ರೆ ನೋವಾಗಲ್ಲ ಅಲ್ಲಿ. ಮತ್ ಮೊದಲೇ ಇವರೆಲ್ಲ ಸಾವು ಕಂಡವರು, ಸಾವು ನೋಡಿದವರು, ಅದರಿಂದ ಏನ್ ತೊಂದರೆ ಇಲ್ಲ, ಅದೇನು ಭಯಾನಕ ಅಲ್ಲ ಅವರಿಗೆ. ಅದರಿಂದ ಟ್ರೈನಿಗೆ ತಲೆ ಕೊಡೋದು ಅಂತ ಹೇಳಿ ವಿಚಾರ ಮಾಡಿಕೊಂಡು ಬಾಯಾರಿಕೆ ಆದಾಗುತ್ತೋ ಅಥವಾ ಏನೋ ಒಟ್ಟು ಅಡ್ಡಾಡ್ಬೇಕನ್ಸುತ್ತೆ, ಹೋಗ್ತಾರೆ. ಅದೊಂದು ಪುಸ್ತಕದ ಅಂಗಡಿ, ರೈಲ್ವೆ ಸ್ಟೇಷನ್ ಅಲ್ಲೇ ಪುಸ್ತಕದ ಅಂಗಡಿ. ವಿವೇಕಾನಂದರದ್ದೊಂದು ಪುಸ್ತಕ ಅವ್ರ ಕಣ್ಣಿಗೆ ಬೀಳುತ್ತೆ. ಜೋಡಿಸಿರ್ತಾರಲ್ಲ, ಅನೇಕ ಪುಸ್ತಕಗಳನ್ನು ಮಾರಾಟ ಮಾಡ್ತಿರ್ತಾರೆ. ಅದರಲ್ಲಿ ವಿವೇಕಾನಂದರದ್ದೊಂದು ಪುಸ್ತಕ ಅವ್ರ ಕಣ್ಣಿಗೆ ಬೀಳುತ್ತೆ. ಅದನ್ನ ತಗೊಳ್ತಾರೆ. ಜೇಬಲ್ಲಿ ಸ್ವಲ್ಪ ದುಡ್ಡಿರುತ್ತೆ, ಆ ಪುಸ್ತಕ ತಗೊಳ್ತಾರೆ. ಈ ಪುಸ್ತಕ ಓದ್ಬಿಟ್ಟು ಸಾಯೋಣ ಅಂತ ಅಂತಾರ. ಹಂಗೆ ಸಾಯೋದು ಬೇಡ, ಒಂದ್ ಒಳ್ಳೆ ಪುಸ್ತಕ ತಗೊಂಡಿದ್ದೀನಿ, ಓದ್ಬಿಟ್ಟು ಸಾಯೋಣ. ಸರಿ,
ಓದ್ತಾ ಅಂದ್ರೆ ರೈಲ್ವೆ ಸ್ಟೇಷನ್ಲೇ ಕೂತ್ಕೊಳ್ತಾನೆ. ಅಷ್ಟೆಲ್ಲ ಗದ್ದಲ ನಡುವೆನೆ ಏಕಾಗ್ರ ಚಿತ್ತತೆ, ಆ ಪುಸ್ತಕ ಓದ್ತಾ ಏಕಾಗ್ರ ಚಿತ್ತತೆ ಅಳವಡುತ್ತೆ, ಓದ್ಬಿಡ್ತಾರೆ. ಓದಿದ್ಮೇಲೆ ಅವ್ರ ವಿಚಾರನೆ ಬದಲಾವಣೆ ಆಗುತ್ತೆ. ಸಾಯೋದು ಬೇಡ, ಸತ್ತು ಏನ್ ಸಾಧಿಸೋದಿದೆ, ಹಾಗಾದ್ರೆ ಇದ್ದು ದೇಶಕ್ಕೋಸ್ಕರನೇ ಹೋರಾಟ ಮಾಡೋಣ. ಯಾವ ರೀತಿ ಹೋರಾಟ ಮಾಡೋದು? ಅವ್ರವ್ರಿಗೆ ಹೋಗ್ತಾರೆ, ರಾಳೆಗಾಣ ಸಿದ್ಧಿ ಹೋಗ್ತಾರೆ ಸುಮ್ಮನೆ, ಅಥವಾ ಅವ್ರು ಹುಟ್ಟೂರು ಅಲ್ಲ ಅನ್ಸುತ್ತದು, ಅಲ್ಲಿ ಸುಮ್ಮನೆ ಒಂದ್ ದಿವಸ ಎಲ್ಲ ಉಪವಾಸ ಕೊಡ್ತಾರೆ. ಯಾವ ತರ ಹೋರಾಟ ಶುರು ಮಾಡಬೇಕು ವಿಚಾರ ಗೊತ್ತಿಲ್ಲ. ವಿವೇಕಾನಂದರ ಮುಂದೆ ಇದ್ದ ಸಮಸ್ಯೆಗಳೇ ಬೇರೆ, ಗಾಂಧೀಜಿಯವ್ರ ಮುಂದೆ ಇದ್ದಂತಹ ಸಮಸ್ಯೆಗಳೇ ಬೇರೆ. ಇವರು ಬರೋ ಹೊತ್ತಿಗಾಗ್ಲೇ ಸ್ವಾತಂತ್ರ್ಯ ಬಂದಿದೆ, ರಾಜಕಾರಣ ಎಷ್ಟು ಕೆಡಬೇಕು ಅಷ್ಟು ಕೆಟ್ಬಿಟ್ಟಿದೆ, ಇನ್ನು ತುರ್ತು ಪರಿಸ್ಥಿತಿ ಏನು ಹೇರಿರ್ಲಿಲ್ಲ ಅಂತ ಕಾಣುತ್ತೆ. ಒಟ್ಟು ಸ್ವಾತಂತ್ರ್ಯ ಬಂದ ತಕ್ಷಣನೇ ಭಾರತದ ರಾಜಕೀಯವನ್ನು ಎಷ್ಟು ಕೆಡಿಸ್ಬೇಕೋ ಅಷ್ಟು ಕೆಡಿಸ್ಬಿಟ್ರು ಕೆಲವರೆಲ್ಲ, ದೊಡ್ಡವರನ್ನೇ. ಅವಾಗ ಹಂಗಾದ್ರೆ ಎಲ್ಲಿಂದ ಹೋರಾಟ ಮಾಡೋದು? ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಕ್ ಹೋದ್ರೆ ಭ್ರಷ್ಟಾಚಾರಿಗಳೇ ಅವತ್ತು ಬಹಳ ಒಳ್ಳೆ ಹೆಸರು ತಗೊಂಡಿದ್ರು. ಜನರಿಗೆ ಇನ್ನು ಯಾರೂ ಉಳಿದಿಲ್ಲ, ಆಯ್ಕೆನೇ ಉಳಿದಿಲ್ಲ ಅಂದಾಗ ಏನು ಮಾಡಕ್ ಬರಲ್ವಲ್ಲ. ಸರಿ, ಎಲ್ಲಿಂದ ಪ್ರಾರಂಭ ಮಾಡೋದು? ಹಾಗಾದ್ರೆ ಗಾಂಧೀಜಿ ತತ್ವನು ನೆನಪಾಗುತ್ತೆ ಅವರಿಗೆ. ಹಳ್ಳಿಯನ್ನ ಸುಧಾರಣೆ ಮಾಡೋದ್ರಿಂದ ಶುರು ಮಾಡೋಣ. ಹಳ್ಳಿಯನ್ನು ಸುಧಾರಣೆ ಮಾಡೋದು ಮೊದಲು. ಆವಾಗ ನನ್ನ ಸಾಧನೆಗೂ ಅನುಕೂಲ ಆಗುತ್ತೆ, ಶಾಂತತೆ ಇರ್ತದೆ ಹಳ್ಳಿಯಲ್ಲಿ, ಮತ್ತು ಒಬ್ಬನೇ ಕೆಲಸ ಮಾಡ್ಬೋದು, ಯಾರು ಬೇಕಾಗಲ್ಲ, ಬಂಡವಾಳ ಬೇಕಾಗಿಲ್ಲ. ಹೋರಾಟ ಮಾಡಕ್ಕೆ ಜೊತೆಗೆ ಜನ ಬೇಕು, ಕೈಗಾರಿಕೋದ್ಯಮ ಸ್ಥಾಪನೆ ಮಾಡ್ಬೇಕಾದ್ರೆ ದುಡ್ಡು ಬೇಕು, ಇವೆಲ್ಲ ಕಷ್ಟದ ಕೆಲಸಗಳು. ಹಾಗಾದ್ರೆ ಮೊದಲು ನನ್ನ ಕೈಲಿ ಏನ್ ಸಾಧ್ಯ ಇದೆ ಅದನ್ನ ಮಾಡೋಣ ಅಂತ ಹೇಳಿ ಆ ರಾಳೆಗಾಣ ಸಿದ್ಧಿ ಅಂತ ಹೇಳಿ ಹೋಗಿದ್ವಿ ನಾವು. ನಮ್ಮ ಈ ಮಹಾಮನೆಯನ್ನು ಅವ್ರ ಕಡೆಯಿಂದನೇ ಉದ್ಘಾಟನೆ ಮಾಡಿಸ್ಬೇಕು ಅಂತಿತ್ತು, ಆದ್ರೆ ಅವ್ರು ಬರಕ್ಕಾಗ್ಲಿಲ್ಲ, ಬರ್ಲಿಲ್ಲ ಅವರು. ಆದ್ರೆ ಪ್ರಿಂಟ್ ಮಾಡಿದ್ವಿ, ಪ್ರಿಂಟ್ ಮಾಡ್ರಿ ಅಂತ ಹೇಳಿದ್ರು ಅವ್ರ ಕಡೆಯವರು, ಮುದ್ರಿಸಿದ್ವಿ, ಬರ್ಲಿಲ್ಲ. ಆಮೇಲೆ ಸರಿ ಅಲ್ಲೇ ಇದ್ಕೊಂಡು ಮೊದಲು ಆ ಊರವ್ರು ಚಟ ಬಿಡಿಸೋದಕ್ಕೆ ಶುರು ಮಾಡ್ತಾರೆ. ಚಟ ಬಿಡಿಸೋಣ, ಅಲ್ಲಿಂದ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಚಟ ಬಿಡಿಸೋದಕ್ಕೆ ಶುರು ಮಾಡ್ತಾರೆ. ಮತ್ತು ಅಲ್ಲಿ ಬರಗಾಲ, ಬಡತನ, ಮಳೆ ಕಡಿಮೆ, ಕಲ್ಲು ಪ್ರದೇಶ. ಒಂದು ಗುಡ್ಡನ, ಕಲ್ಲಿನ ಗುಡ್ಡ, ಅದು ಪೂರ ಕಲ್ಲೇ ಆ ಕಡೆ. ಆ ಕಲ್ಲಿನ ಗುಡ್ಡನ ಅವರು ಪ್ರಾಯಶಃ ಕಲ್ಲು ಕಣಿ ಮಾಡಿದ್ರು ಕಾಣಿಸ್ತದೆ, ಹೊಡೆದು ಕಲ್ಲು ಕಣಿ ಮಾಡಿ ಬಹಳ ದೊಡ್ಡ, ಅಥವಾ ಇಲ್ಲ ಇವರೇ ಒಡಿಸ್ತಾರೆ, ಜನರಿಂದ ಒಡಿಸಿ ಅದಕ್ಕೆ ಮಣ್ಣು ತುಂಬ್ತಾರೆ. ಬೇರೆ ಕಡೆಯಿಂದ ಮಣ್ಣು ತಂದು ತುಂಬಿ ಅದರಲ್ಲಿ ಮರಗಿಡಗಳನ್ನು ಬೆಳೆಸ್ತಾರೆ. ಆ ಗುಡ್ಡ ಇದೆ ಇವತ್ತಿಗೂ, ಕಲ್ಲಿನ ಗುಡ್ಡನೇ. ಅದನ್ನು ಹೊಡೆದು ಮಣ್ಣು ತುಂಬಿಸ್ಬಿಟ್ಟು ಅದರಲ್ಲಿ ಗಿಡಗಳನ್ನು ಬೆಳೆದಿದ್ದಾರೆ. ಇಲ್ಲಿಂದ ಪ್ರಾರಂಭ ಆದಂತ ಅವರ ಏನು ದೇಶವನ್ನು ಶುದ್ಧೀಕರಣ ಮಾಡೋದಂತ ಇಟ್ಕೊಳ್ಳಿ, ಪರಿಸರ ರಕ್ಷಣೆ ಅಂತ ಇಟ್ಕೊಳ್ಳಿ, ಒಂದು 5 ಸೂತ್ರಗಳನ್ನು ಇಟ್ಕೊಂಡಿದ್ದಾರೆ. ಅವತ್ತಿನ ಕಾಲದಲ್ಲಿ ಈ ಜನಸಂಖ್ಯಾ ನಿಯಂತ್ರಣದ್ದು ಕೂಡ ಬಹಳ ಮುಖ್ಯವಾದ್ದು, ಅವತ್ತಿಗಿಂತ ಇವತ್ತು ಬಹಳ ಮುಖ್ಯ ಆಗಿದೆ ಅದು. ಆದ್ರೆ ಇನ್ನು ಯಾರು ಅದನ್ನ ಬಹಳ ದೊಡ್ಡ ಇನಿಷಿಯೇಷನ್ ತಗೊಂಡಿಲ್ಲ, ಅದಕ್ಕೆ ಇನ್ನು ಶುರು ಮಾಡಿಲ್ಲ. ಅದನ್ನು ಹೇಳ್ತಾರೆ ಅವರು. ಅವಕ್ಕೆ ಒಂದು 3-5 ಸೂತ್ರಗಳನ್ನೇನೋ ಇಟ್ಕೊಂತಾರ. ನಸ್ಬಂದಿ, ನಶಾಬಂದಿ, ಚರಾಬಂದಿ. ಈ ಪ್ರಾಣಿಗಳನ್ನ, ಹಸುಗಳನ್ನ ವಿಶೇಷವಾಗಿ ಮೇಯ್ಸಕ್ ಹೋಗ್ಬೇಡಿ ಅಂತಾರ. ಅದಕ್ಕೆ ಓಡಾಡೋದಕ್ಕೊಂದು ಜಾಗ ಮಾಡಿ, ಅದಕ್ಕೆ ಮೇವನ್ನ ತಯಾರು ಮಾಡಿ ಹಾಕಿ ಓಡಾಡ್ತಾ ಇದ್ರೆ ಜಾಸ್ತಿ ತಿನ್ನಕ್ ಆಗಲ್ಲ ಅದಕ್ಕೆ. ಜೊತೆಗೆ ಅದೇನು ಓಡಾಡುತ್ತೋ ಅಲ್ಲಿ ಮೇವು ತಿನ್ನೋದಕ್ಕಿಂತ ಹೆಚ್ಚು ಹಾಳಾಗೋ ಸಾಧ್ಯತೆ ಇರುತ್ತೆ ಅಂತ ಅವ್ರ ಕಲ್ಪನೆ.
ಅದಕ್ಕೆ ಅವ್ರು ಚರಾಬಂದಿ ಅಂತ ಕೂಡ, ಅಂದ್ರೆ ಮೇಯಿಸೋದು ಬೇಡ, ಬೇರೆ ವಿಧಾನವನ್ನು ಮಾಡಿದ್ದಾರೆ. ಈಗ ಉತ್ತರ ಭಾರತದಲ್ಲಿ ಮತ್ತು ಬೇರೆ ಬೇರೆಯವರೆಲ್ಲ ಮಾಡಿದ್ದಾರೆ. ಅದನ್ನ ನಾವು ಇಲ್ಲಿ ಮಹಾಮನೆಯಲ್ಲೂ ಕಲ್ತ್ಕೋಬೇಕು. ಯಾಕಂದ್ರೆ ನಾವು ಈಗ 28-30 ಆಕಳು ಕರು ಇಟ್ಕೊಂಡೇ ಒದ್ದಾಡ್ತಾ ಇದ್ದೀವಿ. ಅಲ್ಲೆಲ್ಲ ಸಾವಿರಾರು ಗಟ್ಟಲೆ ಇಟ್ಕೊಂಡು ಆರಾಮಾಗಿದ್ದಾರೆ. ಅದಕ್ಕೇನ್ ಮಾಡಿದ್ದಾರೆ, ಆ ನಿಟ್ಟಿನಲ್ಲಿ ನೀವು ವಿಚಾರ ಮಾಡಬೇಕು. ದನ ಕಾಯೋರು, ವ್ಯವಸ್ಥೆ ಮಾಡೋರು, ನಾನು ಒಬ್ಬನೇ ವಿಚಾರ ಮಾಡೋದಲ್ಲ. ಯಾವುದೇ ಒಂದು ಕೆಲಸ ಒಬ್ಬರೇ ವಿಚಾರ ಮಾಡಿದ್ರೆ ಆಗೋದಿಲ್ಲ. ನೀವು ಅದ್ರ ಬಗ್ಗೆ ಚಂದ್ರು ಬಂದಿದೆ, ಚಂದ್ರು, ನೀಲಮ್ಮ, ರಮೇಶ್ ಎಲ್ಲರೂ ಹೆಂಗೆ ಇದನ್ನ ಸಿದ್ದಪ್ಪಜ್ಜ ಅವನಂತೂ ಬರೋದೇ ಇಲ್ಲ, ಇದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಅವನಿಗೆ ಕಾಯಕ ಮಾಡೋದು ಚೆನ್ನಾಗಿದೆ, ವಿಚಾರಗಳಿಲ್ಲ ಅವನಿಗೆ. ಇದೇ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂದ್ರೆ ಅವನ ತಲೆಯಲ್ಲಿ ಏನ್ ಬರ್ತದೆ ಅದಷ್ಟೇ ವಿಚಾರ ಮಾಡ್ತಾನೆ, ಹೊಸ ವಿಚಾರಗಳು ಬರಲ್ಲ. ಅದನ್ನ ನಾವು ಮತ್ತೆ ಅವನ ತಲೆಯಲ್ಲಿ ಹಾಕ್ಬೇಕು. ಹಂಗಾಗ್ಬಾರ್ದು. ನೀವುಗಳು ಫ್ರೀ ಇದ್ದಾಗ ಅಥವಾ ನಾನು ಬೇರೆ ಕಡೆ ಪ್ರವಾಸಕ್ಕೆ ಹೋದಾಗ ಹೆಂಗ್ ಮಾಡ್ಬೋದು, ಇದನ್ನ ಇನ್ನೂ ಚೆನ್ನಾಗಿ ಹೇಗ್ ಮಾಡ್ಬೋದು, ಇನ್ನೂ ಸರಳವಾಗಿ ಹೆಂಗ್ ಮಾಡ್ಬೋದು, ಇದೇ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂದ್ರೆ ನಿಮ್ಮ ಒಳಗಡೆ ಹುಟ್ಟತಕ್ಕಂತಹ ವಿಚಾರಗಳು ಸರಿ, ಪುಸ್ತಕಗಳನ್ನು ಓದೋದ್ರ ಮೂಲಕ ಬರ್ತಕ್ಕಂಥದ್ದು, ಚರ್ಚೆಯ ಸಂದರ್ಭದಲ್ಲಿ ಅಥವಾ ನೀವು ನೋಡಿದ ಘಟನೆಗಳು, ಇವೆಲ್ಲವೂ ಕೂಡ ವಿಚಾರದ ಮೂಲಕ ನಮಗೆ ಪ್ರೇರೇಪಣೆ ಮಾಡ್ತವೆ. ಅದು ಒಂದೊಂದು ಬದುಕನ್ನೇ ಬದಲಾಯಿಸ್ಬೋದು. ಅನ್ನ ಒಂದು ದಿನದ ಹೊಟ್ಟೆ ತುಂಬಿಸ್ಬೋದು, ಒಂದು ಹೊತ್ತಿನ ಹೊಟ್ಟೆ ತುಂಬಿಸ್ಬೋದು. ಹಣ ಆ ಅವಶ್ಯಕತೆ ಮುಗಿದ್ಮೇಲೆ ಮತ್ತೆ ಹಣ ಬೇಕು ಅನ್ಸುತ್ತೆ. ಮನೆಯೂ ಬಿದ್ದು ಹೋಗ್ಬೋದು. ಆದರೆ ವಿಚಾರ ಕೊಟ್ಟಿದ್ದು ಅದು ಈ ಜನ್ಮಕ್ಕಷ್ಟೇ ಅಲ್ಲ, ಜನ್ಮ ಜನ್ಮಾಂತರಕ್ಕೂ ಉಪಯೋಗ ಆಗಬಹುದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.